ಈಸ್ ಎ ಟ್ರೈಟರ್, ಮೋದಿ ಗದ್ದಾರ್, ಮೋದಿ ದೇಶದ್ರೋಹಿ, ಅಮಿತ್ ಶಾ ಈಸ್ ಎ ಟ್ರೈಟರ್, ಅಮಿತ್ ಶಾ ಗದ್ದಾರ್, ಅಮಿತ್ ಶಾ ದೇಶದ್ರೋಹಿ. ಈ ಹೇಳಿಕೆ ನೀಡಿದ್ದು ಪಾಕಿಸ್ತಾನದ ಯಾವುದೋ ನಾಯಕನಲ್ಲ, ನಮ್ಮ ಶತ್ರು ರಾಷ್ಟ್ರದ ನಾಯಕನೂ ಅಲ್ಲ, ನಮ್ಮ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರಕ್ಕೆ ಟೀಕೆ ಮಾಡಲಿ, ಸರ್ಕಾರದ ಹಗರಣಗಳನ್ನ ಜನರ ಮುಂದೆ ಇಡ್ಲಿ, ಆಡಳಿತ ಪಕ್ಷದ ಕಿವಿ ಹಿಂಡಿ, ಇದೇ ಪ್ರಜಾಪ್ರಭುತ್ವದ ಬ್ಯೂಟಿ. ಆದ್ರೆ ಯಾವುದೋ ಸಾಕ್ಷ್ಯಗಳೇ ಇಲ್ಲದೆ ನಮ್ಮದೇ ದೇಶದ ಪ್ರಧಾನಿಯನ್ನ ದೇಶದ್ರೋಹಿ ಅಂದ್ರೆ ಹೇಗೆ ರಾಹುಲ್ ಗಾಂಧಿ ಅವರೇ? ಮೋದಿ ಮಾಡಿದಂಥ ದೇಶದ್ರೋಹ ಕೆಲಸ ಆದ್ರೂ ಏನ್ ಹೇಳಿ? ಹಾಗಿದ್ರೆ ಯಾವ ಆಧಾರದಲ್ಲಿ ಮೋದಿಗೆ ದೇಶದ್ರೋಹಿ ಅಂತ ಹೇಳ್ತೀರಿ ನೀವು? ಅಸಲಿಗೆ ಆಗಿದ್ದೇನು ಹೇಳ್ತೀನಿ ಕೇಳಿ. 2027ರ ಆರಂಭದಲ್ಲಿ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆ. ಹೀಗಾಗಿ 2 ದಿನ ರಾಹುಲ್ ಗಾಂಧಿ ರಾಯಬರೇಲಿ, ಅಮೇಥಿ ಪ್ರವಾಸ ಮಾಡಿದರು. ರಾಯಬರೇಲಿ ಒಂದು ಕಾರ್ಯಕ್ರಮದಲ್ಲಿ ಬೆಲೆ ಏರಿಕೆ ಪ್ರಸ್ತಾಪ ಮಾಡಿದರು. ಮೋದಿ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಮಾಡಿದ್ದಾರೆ, ಇವರಿಗೆ ದೇಶವನ್ನೇ ನಡೆಸಲಿಕ್ಕೆ ಬರಲ್ಲ ಅಂತ ಹೇಳಿದರು. ಓಕೆ, ಹೀಗೆ ಟೀಕೆ ಮಾಡಿ ಅದು ತಪ್ಪಲ್ಲ. ವಿರೋಧ ಪಕ್ಷ ಅಲರ್ಟ್ ಇದ್ರೆ ಸರ್ಕಾರ ಎಚ್ಚರಿಕೆ ಹೆಜ್ಜೆ ಹಾಕುತ್ತೆ. ಅದು ಬಿಟ್ಟು ಮೋದಿ ಅಮಿತ್ ಶಾ ದೇಶದ್ರೋಹಿಗಳು ಅಂದ್ರೆ ಜನ ನಿಮ್ಮನ್ನ ನಂಬ್ತಾರೆ ರಾಹುಲ್ ಗಾಂಧಿ ಅವರೇ? ರಾಯಬರೇಲಿ ಬಳಿಕ ಅಮೇಥಿ ಪ್ರವಾಸದಲ್ಲೂ ಕೂಡ ಬಿಜೆಪಿ ನಾಯಕರು ನಾನು ಕ್ಷಮೆ ಕೇಳಲಿ ಅಂತ ಹೇಳ್ತಾ ಇದ್ದಾರೆ. ನಾನು ಯಾವತ್ತಿಗೂ ಕ್ಷಮೆ ಕೇಳಲ್ಲ. ಮತ್ತೊಮ್ಮೆ ಹೇಳ್ತೀನಿ, ಮೋದಿ ಅಮಿತ್ ಶಾ ಇಬ್ರು ಕೂಡ ದೇಶದ್ರೋಹಿಗಳು, ದೇಶದ್ರೋಹಿಗಳು ಅಂತ ಹೇಳ್ಬಿಡೋದ. आपने कहा कि मुझे माफी मांगनी चाहिए, मैं कभी माफी नहीं मांगूंगा, फिर बोलूंगा अमित शाह और नरेंद्र मोदी गद्दार हैं क्योंकि उन्होंने कॉन्स्टिट्यूशन पर आक्रमण किया है. सुन लो अच्छी तरह, मैं तुम लोगों से नहीं डरता हूं और हिंदुस्तान की जनता इस बात को समझ गई है और हिंदुस्तान की जनता भी आपसे नहीं डरती है. ಈ ಹೇಳಿಕೆ ನೋಡಿ, ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ 100 ಚುನಾವಣೆ ಸೋತಿದೆ. ಮೊನ್ನೆ ಕೇರಳ ಬಿಟ್ಟರೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಅಸ್ತಿತ್ವವೇ ಇಲ್ಲ. ಬಂಗಾಳದಲ್ಲೂ ಕೂಡ ಬಿಜೆಪಿ ಅಧಿಕಾರಕ್ಕೆ ಬಂತು. ಈ ಸೋಲಿನ ಹತಾಶೆ, ಸಂಕಷ್ಟದಿಂದ ರಾಹುಲ್ ಗಾಂಧಿ ಮಾತಾಡ್ತಾ ಇದ್ದಾರ ಅಂತ ಅನಿಸ್ತಾ ಇದೆ. ರಾಹುಲ್ ಗಾಂಧಿ ಅವರೇ, ಮೋದಿ ಬಿಜೆಪಿ ಪ್ರಧಾನಿ ಅಲ್ಲ, ದೇಶದ ಪ್ರಧಾನಿ. ಮೋದಿ ಅಮಿತ್ ಶಾ ದೇಶದ್ರೋಹದ ಕೆಲಸಕ್ಕೆ ಯಾವ ದಾಖಲೆ ಇದೆ ನಿಮ್ಮ ಹತ್ರ? ಇಡೀ ವಿಶ್ವದಲ್ಲೇ ತೈಲ ಬಿಕ್ಕಟ್ಟು ಎದುರಾಗಿದೆ. ಇದು ಮೋದಿ ಕಾರಣಕ್ಕೆ ಆಗಿದ್ದಲ್ಲ, ಟ್ರಂಪ್ ಹುಚ್ಚಾಟದಿಂದ ಆಗಿತ್ತು. ರಾಹುಲ್ ಗಾಂಧಿ ಅವರೇ, ನಿಮ್ಮ ಮಾಹಿತಿಗೆ ಹೇಳ್ತೀನಿ, ಇರಾನ್ ಯುದ್ಧ ಆರಂಭದಿಂದ ಈವರೆಗೆ ಕೂಡ ಅಮೆರಿಕವೇ 50% ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದೆ. ಮೋದಿ ಸರ್ಕಾರ ಈವರೆಗೂ 4 ರೂಪಾಯಿ ಪೆಟ್ರೋಲ್ ಡೀಸೆಲ್ ಹೆಚ್ಚಿಸಿದ್ದಾರೆ. ಇದಕ್ಕೆ ಮೋದಿ ದೇಶದ್ರೋಹಿ ಆಗ್ಬಿಡ್ತಾರ ನಿಮಗೆ? ಇಂಥ ಬಿಕ್ಕಟ್ಟಿನ ವೇಳೆ ನೀವೇ ದೇಶದ ಪ್ರಧಾನಿ ಆಗಿದ್ದು ಕೂಡ ದರ ಏರಿಕೆ ಅನಿವಾರ್ಯ ಅಲ್ವಾ? ಬೆಲೆ ಏರಿಕೆ ಮಾಡಿದ್ದಕ್ಕೆ ದೇಶದ್ರೋಹದ ಕೆಲಸ ಅಂದ್ರೆ ಹೇಗೆ? UPA ಸರ್ಕಾರದ ಅವಧಿಯಲ್ಲಿ ಬೆಲೆ ಹೆಚ್ಚಳಗೊಂಡಾಗ ವೀರಪ್ಪ ಮೊಯ್ಲಿ ಏನು ಹೇಳಿಕೆ ಕೊಟ್ಟಿದ್ರು ಅಂತ ಒಮ್ಮೆ ನೋಡಿ. ಅದು 2019 ಮೇ 8. ರಾಹುಲ್ ಗಾಂಧಿ ಸುಪ್ರೀಂ ಕೋರ್ಟ್ಗೆ ಬೇಷರತ್ತಾಗಿ ಕ್ಷಮೆಯಾಚಿಸಿ ಅಫಿಡವಿಟ್ ಸಲ್ಲಿಸಿದರು. 2019ರಲ್ಲಿ ರಾಹುಲ್ ಗಾಂಧಿ ಹೋದಲ್ಲಿ ಬಂದಲ್ಲಿ ಚುನಾವಣಾ ಪ್ರಚಾರದಲ್ಲಿ ರಫೇಲ್ ಡೀಲ್ನಲ್ಲಿ ಹಗರಣ ನಡೆದಿದೆ, ಚೌಕಿದಾರ್ ಚೋರ್ ಹೇ ಅಂತೆಲ್ಲ ಭಾಷಣ ಮಾಡಿದ್ದೇ ಮಾಡಿದ್ರು. ಒಂದು ಸಲ ಸುಪ್ರೀಂ ಕೋರ್ಟ್ ಚೌಕಿದಾರ್ ಚೋರ್ ಹೇ ಅಂದಿದೆ ಅಂತ ಹೇಳಿದ್ರು. ಬಿಜೆಪಿ ಕೋರ್ಟ್ ಮೆಟ್ಟಿಲೇರಿದಾಗ ನ್ಯಾಯಪೀಠ ಹಾಗೆ ಹೇಳೇ ಇರಲಿಲ್ಲ. ಕೋರ್ಟ್ ಹಿಗ್ಗಾಮುಗ ತರಾಟೆಗೆ ತೆಗೆದುಕೊಳ್ದಿದ್ದಂತೆ ರಾಹುಲ್ ಗಾಂಧಿ ಕ್ಷಮೆಯಾಚನೆ ಮಾಡಿದ್ರು. ಈಗ ರಾಹುಲ್ ಹೇಳ್ತಾರೆ ನಾನು ಕ್ಷಮೆನೇ ಕೇಳಲ್ಲ ಅಂತ. ಮೋದಿಗೆ ಕಾಂಗ್ರೆಸ್ ನಾಯಕರು ಬೈಯೋದು ಹೊಸ್ತಲ್ಲ, ರಾಹುಲ್ ಗಾಂಧಿ ಬೈದಿದ್ದು ಹೊಸ್ತಲ್ಲ. ಕಾಂಗ್ರೆಸ್ನಲ್ಲಿ ಯಾರ್ಯಾರು ಮೋದಿಗೆ ಏನೇನ್ ಬೈದಿದ್ದಾರೆ ಅಂತ ನೋಡಿದ್ರೆ ದೊಡ್ಡ ಪಟ್ಟಿಯೇ ಸಿಗುತ್ತೆ. 2007ರಲ್ಲಿ ಮೋದಿ ಇನ್ನು ಪ್ರಧಾನಿ ಆಗಿರಲಿಲ್ಲ. ಅವತ್ತೇ ಸೋನಿಯಾ ಗಾಂಧಿ ಹೇಳಿದ್ರು ಮೋದಿ ಸಾವಿನ ವ್ಯಾಪಾರಿ ಅಂತ. ಕಾಂಗ್ರೆಸ್ ನಾಯಕ ಮಣಿಶಂಕರ್ ಅಯ್ಯರ್ 2014ರಲ್ಲಿ ಏನ್ ಹೇಳಿದ್ರು ಅಂದ್ರೆ ಮೋದಿ ಚಹಾ ಮಾರಕ್ಕಷ್ಟೇ ಲಾಯಕು, ಪ್ರಧಾನಿ ಸ್ಥಾನಕ್ಕಲ್ಲ ಅಂತ ಹೇಳಿದ್ರು. ಇದೇ ಮಾತಿಗೆ ಇರಬೇಕು ದೇಶದ ಜನರು ಮೋದಿಗೆ ಪ್ರಧಾನಿಯಾಗಿ 3 ಬಾರಿ ಅವಕಾಶ ನೀಡಿದ್ದು. ಇದೇ ಮಣಿಶಂಕರ್ ಅಯ್ಯರ್ ಮೋದಿ ಒಬ್ಬ ನೀಚ ಅಂದಿದ್ದು. ಇನ್ನು ರಾಹುಲ್ ಗಾಂಧಿ ಮೋದಿ ರಕ್ತದ ದಳ್ಳಾಳಿ, ಮೋದಿ ಕಳ್ಳರ ಕಮಾಂಡರ್, ಚೌಕಿದಾರ್ ಚೋರ್ ಹೇ ಅಂತೆಲ್ಲ ಬೈದಿದ್ದು. ಖರ್ಗೆ ಕೂಡ ಹಿಂದೆ ಬಿದ್ದಿಲ್ಲ, ಇತ್ತೀಚೆಗೆ ಮೋದಿಗೆ ಟೆರರಿಸ್ಟ್ ಅಂದ್ರು. ನರೇಂದ್ರ ಮೋದಿ 100 ತಲೆಗಳಿರೋ ರಾವಣ, ಮೋದಿ ಫೋಟೋ ನೋಡಿದ್ರೆ ದಾರಿದ್ರ್ಯ ಬರುತ್ತೆ ಅಂದಿದ್ರು.
ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಮೋದಿ ನಿಮ್ಮ ಗುಂಡಿ ಸಿದ್ಧವಾಗ್ತಾ ಇದೆ ಅಂತ ಘೋಷಣೆ ಕೂಗಿ ಸಾವನ್ನು ಬಯಸಿದ್ರು. ಹೀಗೆ ಒಂದ ಎರಡ, ಆದ್ರೆ ಜನರ ಪ್ರೀತಿ ಬೆಂಬಲ ಮಾತ್ರ ಮೋದಿ ಅವರಿಗೆ ಇದ್ದೇ ಇರುತ್ತೆ. 2019 ಏಪ್ರಿಲ್ ಲೋಕಸಭಾ ಚುನಾವಣಾ ಪ್ರಚಾರ ಜೋರಿರುತ್ತೆ. ಕೋಲಾರದಲ್ಲಿ ರಾಹುಲ್ ಗಾಂಧಿ ಸಮಾವೇಶ ಇರುತ್ತೆ. ಈ ವೇದಿಕೆಯಲ್ಲಿ ಮಾತಾಡ್ತಾ ನೀರವ್ ಮೋದಿ, ಲಲಿತ್ ಮೋದಿ, ನರೇಂದ್ರ ಮೋದಿ ಈ ಎಲ್ಲರ ಹೆಸರಿನಲ್ಲಿಯೂ ಮೋದಿ ಎಂಬ ಸರ್ನೇಮ್ ಇದೆ. ಯಾಕೆ? ಎಲ್ಲಾ ಕಳ್ಳರ ಹೆಸರಿನಲ್ಲಿ ಮೋದಿ ಅಂತ ಯಾಕಿರುತ್ತೆ ಅಂತ ಪ್ರಶ್ನೆ ಮಾಡಿದ್ರು. ಇದು ಇಡೀ ಮೋದಿ ಸಮುದಾಯಕ್ಕೆ ಅವಮಾನ ಅಂತ ಬಿಜೆಪಿ ಶಾಸಕರೊಬ್ರು ಸೂರತ್ ಕೋರ್ಟ್ಗೆ ಹೋದ್ರು. ಈ ಪ್ರಕರಣದಲ್ಲಿ 2 ವರ್ಷ ಜೈಲು ಶಿಕ್ಷೆಯೂ ಆಗಿತ್ತು. ಲೋಕಸಭಾ ಸದಸ್ಯತ್ವವೂ ರದ್ದಾಗಿತ್ತು. ಅದಾದ ಬಳಿಕ ಸುಪ್ರೀಂ ಕೋರ್ಟ್ ಈ ಶಿಕ್ಷೆಗೆ ತಡೆ ನೀಡಿತು. ಇಷ್ಟೆಲ್ಲ ಆದ್ರೂ ಕೂಡ ರಾಹುಲ್ ಗಾಂಧಿ ಎಚ್ಚೆತ್ಕೊಳ್ಳೇ ಇಲ್ಲ ನೋಡಿ. ಈಗ ಅಸಲಿ ಸ್ಟೋರಿಗೆ ಬರೋಣ. ರಾಹುಲ್ ಗಾಂಧಿ ಅವರೇ ಯಾರು ದೇಶಭಕ್ತ, ಯಾರು ದೇಶದ್ರೋಹಿ ಜನ ನಿರ್ಧಾರ ಮಾಡ್ತಾರೆ. ಮುಂಬೈ ಉಗ್ರ ದಾಳಿ ಬಳಿಕ ಸಿಕ್ಕಂತಹ ಅಜ್ಮಲ್ ಕಸಬ್ಗೆ ಬಿರಿಯಾನಿ ತಿನ್ನಿಸಿದ್ದು ಯಾರ ಸರ್ಕಾರ? ಉಗ್ರರಿಗೆ ನಿಮ್ಮ ಸರ್ಕಾರದ ಅವಧಿಯಲ್ಲಿ ಹಬ್ಬ ಆಗೋಗಿತ್ತಲ್ವೇನ್ರಿ? ಪಾಕಿಸ್ತಾನದಿಂದ ಬೀಗರು ಬಂದಂತೆ ಬಂದು ಭಾರತದಲ್ಲಿ ಉಗ್ರರು ದಾಳಿ ಮಾಡಿ ಹೋಗ್ತಾ ಇದ್ರು. ಬಾಲಾಕೋಟ್ ಏರ್ ಸ್ಟ್ರೈಕ್ ಭಾರತ ನಡೆಸಿದಾಗ ದಾಖಲೆ ಕೇಳಿದ್ದು ಯಾವ ನಾಯಕರು? ರಾಹುಲ್ ಗಾಂಧಿ ಅವರೇ, ಇದನ್ನು ನೀವು ಹೇಳಲೇಬೇಕು. ಇತ್ತೀಚೆಗೆ ಕಾಶ್ಮೀರ ಪ್ರತ್ಯೇಕವಾದಿ ನಾಯಕ ಉಗ್ರ ಯಾಸಿನ್ ಮಲಿಕ್ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಕೆ ಮಾಡಿದ್ರು. ಏನಂತ? 2006ರಲ್ಲಿ ಭಾರತದ ಗುಪ್ತಚರ ಸಂಸ್ಥೆಯ ಸೂಚನೆ ಮೇರೆಗೆ ಪಾಕ್ನಲ್ಲಿ ಲಷ್ಕರ್ ಎ ತೊಯ್ಬಾ ಸಂಸ್ಥಾಪಕ ಹಫೀಜ್ ಸಯೀದ್ ಭೇಟಿಯಾಗಿದ್ದೆ. ಭಾರತಕ್ಕೆ ಬಂದ ಬಳಿಕ ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ಗೆ ಹೇಳಿದಾಗ ನಿಮ್ಮ ಪ್ರಯತ್ನಕ್ಕೆ ಕೃತಜ್ಞತೆ ಸಲ್ಲಿಸಿದ್ರು ಅಂತ ಹೇಳ್ಕೊಂಡಿದ್ದ. ನಿಮ್ಮ ಸರ್ಕಾರದಲ್ಲಿ ಯಾಸಿನ್ ಮಲಿಕ್ ನೇರವಾಗಿ ಪ್ರಧಾನಿ ಕಚೇರಿಗೆ ಬಂದು ಭೇಟಿ ಮಾಡ್ತಾ ಇದ್ದ. ಈಗಲೂ ಹೇಳ್ತೀನಿ, ದೇಶದ್ರೋಹಿ ಯಾರು ಅಂತ ಜನ ನಿರ್ಧಾರ ಮಾಡಿ. ಈ ಪಟ್ಟಿ ಇಷ್ಟಕ್ಕೆ ಮುಗಿಯಲ್ಲ, ಇನ್ನೂ ಹೇಳ್ತೀನಿ ಕೇಳಿ. 2017ರಲ್ಲಿ ಗಡಿಯಲ್ಲಿ ಭಾರತ ಚೀನಾ ಸೈನಿಕರ ನಡುವೆ ಗಾಲ್ವಾನ್ ಘರ್ಷಣೆ ಆಯಿತು. ಆದರೆ ರಾಹುಲ್ ಗಾಂಧಿ ಅವರೇ ನೀವು ಚೀನಾ ಅಂಬಾಸಿಡರ್ ಭೇಟಿಯಾಗಿದ್ರಿ, ಅದು ಇಡೀ ಕುಟುಂಬ ಸಮೇತ. ಯಾಕೆ ಭೇಟಿಯಾದ್ರಿ? ರಾಹುಲ್ ಗಾಂಧಿ ಅವರೇ ಇದು AI ಜನರೇಟ್ ಫೋಟೋನ? ಹಾಗಾದ್ರೆ ರಾಹುಲ್ ಗಾಂಧಿ ಅವರೇ ನೀವು ವಾಷಿಂಗ್ಟನ್ಗೆ ಹೋದಾಗ ನಿಮ್ಮ ಸಭೆಯಲ್ಲಿ ISI ಬೆಂಬಲಿತ ನಾಯಕಿ ಇಲ್ಹಾನ್ ಉಮರ್ ಇರ್ತಾರೆ. ಯಾಕೆ? ನಿಮ್ಮ ಭಾರತ್ ಜೋಡೋ ಯಾತ್ರೆಯಲ್ಲಿ ಜಾರ್ಜ್ ಸೋರೋಸ್ ಆಪ್ತ ಭಾಗಿಯಾಗಿದ್ದ. ಜಾರ್ಜ್ ಸೋರೋಸ್ ಯಾರು? ಭಾರತದ ದೇಶದ ಆರ್ಥಿಕತೆ ಹಾಳು ಮಾಡಲೇಬೇಕು ಅನ್ನುವನು. ರಾಹುಲ್ ಗಾಂಧಿ ಅವರೇ ಈ ಫೋಟೋ ನೋಡಿ, ನೀವು ಯಾವುದೋ ಫೈಲಿಗೆ ಸಹಿ ಮಾಡಿದ್ದೀರಿ. ನಿಮ್ಮ ಬೆನ್ನ ಹಿಂದೆ ನಿಮ್ಮ ತಾಯಿ ಇದ್ದಾರೆ. ಇನ್ನೊಂದು ಕಡೆ ಚೀನಾದ ಜಿನ್ಪಿಂಗ್ ಕೂಡ ಇದ್ದಾನೆ. ಈಗ ಹೇಳಿ ರಾಹುಲ್ ಗಾಂಧಿ ಅವರೇ, ಚೀನಾದೊಂದಿಗೆ ನೀವು ಯಾವ ಡೀಲ್ಗೆ ಸಹಿ ಹಾಕಿದ್ರಿ? ಚೀನಾದಿಂದ ರಾಜೀವ್ ಗಾಂಧಿ ಫೌಂಡೇಶನ್ಗೆ ದುಡ್ಡು ಪಡೆದಿದ್ದೀರಿ ಅಂತ ಸುದ್ದಿ ಆಗಿತ್ತಲ್ವಾ? ಇದು ನಿಜನ ರಾಹುಲ್ ಗಾಂಧಿ ಅವರೇ? ನಾನು ಈಗಲೂ ಹೇಳ್ತಾ ಇದ್ದೀನಿ, ದೇಶದ್ರೋಹಿ ಯಾರು ಅಂತ ಜನ ನಿರ್ಧಾರ ಮಾಡಿ. ರಾಹುಲ್ ಗಾಂಧಿ ಅವರೇ ನೀವು ದಯವಿಟ್ಟು ಪಾಕಿಸ್ತಾನದ ಭಾಷೆಯಲ್ಲಿ ಮಾತಾಡಬೇಕು. ಸರ್ಕಾರದ ತಪ್ಪುಗಳನ್ನ ಹೇಳಿ ಅದು ಬಿಟ್ಟು ಭಾರತದ ಪ್ರಧಾನಿಗೆ ದೇಶದ್ರೋಹಿ ಅಂತ ಜನ ಸುಮ್ಮನೆ ಇರ್ತಾರ ಹೇಳಿ? ಮುಂಬರುವ ಉತ್ತರ ಪ್ರದೇಶದ ಚುನಾವಣೆ ಅಷ್ಟೇ ಅಲ್ಲ, 2029ರ ಲೋಕಸಭಾ ಚುನಾವಣೆ ಕೂಡ ನೀವು ಗೆಲ್ಲಲ್ಲ. ಕೇಂದ್ರದಲ್ಲಿ ಸತತ 3ನೇ ಬಾರಿ ಅಧಿಕಾರಕ್ಕೆ ಏರಿ ಮೋದಿ ಸರ್ಕಾರ ನಡೆಸಿದ್ದಾರೆ. ಇಷ್ಟು ದಿನದಲ್ಲಿ ಸರ್ಕಾರದಲ್ಲಿ ಒಂದು ಹಗರಣ ಕೂಡ ನಡೆದಿದೆಯಾ? ಇಲ್ಲ. ಒಂದು ವೇಳೆ ನಡೆದಿದ್ರೆ ಜನರ ಎದುರು ಹೇಳಿ, ಜನರಿಗೂ ಗೊತ್ತಾಗ್ಲಿ. ಅದು ಬಿಟ್ಟು ಮೋದಿ ಅಮಿತ್ ಶಾ ದೇಶದ್ರೋಹಿ ಅಂದ್ರೆ ಜನ ಒಪ್ತಾರ? ಕೊನೆಯದಾಗಿ ಒಂದು ಮಾತು, ಮೋದಿ ಆಪರೇಷನ್ ಸಿಂಧೂರ ನಡೆಸಿ ಪಾಕ್ನಲ್ಲಿ ಉಗ್ರರನ್ನ ಸರ್ವನಾಶ ಮಾಡಿದ್ರಲ್ವಾ, ಅದಕ್ಕೇನ ದೇಶದ್ರೋಹಿ ಅನ್ನೋದು? ಅಮಿತ್ ಶಾ ನೇತೃತ್ವದಲ್ಲಿ ನಕ್ಸಲಿಸಂಗೆ ಕೊನೆ ಮೊಳೆ ಹೊಡೆದ್ರಲ್ವ, ಅದಕ್ಕೆ ಅವರು ದೇಶದ್ರೋಹಿನ? ಈ ಕೆಲಸಗಳನ್ನ ಮೋದಿ ಅಮಿತ್ ಶಾ ಮಾಡಬಾರ್ದಿತ್ತ? ಹಾಗಾದ್ರೆ ಈಗಲೂ ಹೇಳ್ತೀನಿ, ದೇಶಭಕ್ತ ದೇಶದ್ರೋಹಿ ಯಾರು ಅಂತ ಜನರೇ ನಿರ್ಧಾರ ಮಾಡಿ. ಇನ್ನು ಮುಂದೆಯಾದ್ರೂ ರಾಹುಲ್ ಗಾಂಧಿ ಬದಲಾಗಿ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.